ಸರಿ ಸರ್ ಕೊನೆ ಪ್ರಶ್ನೆ. ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ಒಂದು ಮಾತನ್ನು ಹೇಳ್ತಾರೆ, ಮೂಡ ಹಗರಣ ಒಂದೇ ಅಲ್ಲ, ಸುಮಾರು 5,000 ಕೋಟಿ ಅಕ್ರಮ ಬೇನಾಮಿ ಆಸ್ತಿಯನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ, ಇದರ ಬಗ್ಗೆ ತನಿಖೆ ಆಗ್ಬೇಕನ್ನ ಮಾತಾಡ್ತಾರೆ. ಕಾಗಿ ಕೋಗಿಲಿನ ನೋಡಿ ಎಷ್ಟು ಕರ್ಗೈತೆ ಅಂತ ಹೇಳ್ತಿತ್ತಂತ, ಹಂಗಾತು ಜನಾರ್ದನ್ ರೆಡ್ಡಿ ಅವರು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋದು. ನಾನು ಈ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡೋ ನೈತಿಕ ಹಕ್ಕಿದೆನಾ ಜನಾರ್ದನ್ ರೆಡ್ಡಿ ಅವ್ರಿಗೆ? ಯಾಕೆ ಜೈಲಿಗೆ ಹೋದ್ರು ಜನಾರ್ದನ್ ರೆಡ್ಡಿ ಅವರು? ಅದ್ರ ಬಗ್ಗೆ ಮಾತಾಡೋಕ್ಕಾಗತ್ತಾ? ಇಲ್ಲ, ಸಿದ್ದರಾಮಯ್ಯರ ಬಗ್ಗೆ ಮಾತಾಡೋಕೆ ನೈತಿಕತೆನೇ ಇಲ್ಲ ಜನಾರ್ದನ್ ರೆಡ್ಡಿ ಅವ್ರಿಗೆ. ಮೈಯೆಲ್ಲ ಕೆಸರು ಬಡ್ಕೊಂಡು ಮತ್ತೊಬ್ಬರಿಗೆ ಮಾತಾಡೋದೈತಲ್ಲ, ಅದು ಭಾಳ ತಪ್ಪು. ಇದು ಈ ಬಿಜೆಪಿ ಹೆಂಗಿದೆ ಅಂದರೆ, ತಮ್ಮ ತಾಟ್ನಾಗ ಕತ್ತಿ ಬಿದ್ದಿದೆ, ಅದನ್ನ ನೋಡವಲ್ರು, ಮಂದಿ ತಾಟ್ನಾಗ ನೋಡಕ್ ಓಡಾಡ್ತಾರೆ. ಸರ್, ತನಿಖೆಯನ್ನು ಎದುರಿಸಿ ಆನಂತರ ಈಗ ಇದ್ರೆ ತನಿಖೆಯನ್ನು ಎದುರಿಸೋಣ. ಈಗಾಗಲೇ ಈಗ ನೋಡಿ, ವಾಪಸ್ ಯಾಕೆ ಕೊಟ್ಟರು? ಅದು ಆ ಮೇಡಮ್ ಅವ್ರು ಮಾಡಿದಂಥ ನಿರ್ಧಾರ, ಅವ್ರ ಹೆಸರಲ್ಲಿ ಇತ್ತು, ಅದು ಅವ್ರು ನಿರ್ಧಾರ ಮಾಡೋದು. ಯಾಕೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ, ನನ್ನ ಯಜಮಾನ್ರಿಗೆ ಏನೋ ಒಂದು ಇದು ಆಗುತ್ತಾ, ಅವ್ರೆಂದೂ ಕಪ್ಪು ಚುಕ್ಕಿಯನ್ನು ಇಟ್ಕೊಂಡಾರಲ್ಲ ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಇವರು ಅದನ್ನೇ ದೊಡ್ಡದು ಮಾಡುವಂಥ ಕೆಲಸವನ್ನು ಬಿಜೆಪಿ ಮತ್ತು JDS ಅವ್ರು ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಅವರು ನಿರ್ಧಾರ ಮಾಡಿದೆ. ಯಾಕಂದ್ರೆ ಅವ್ರ ನಿರ್ಧಾರ ಅದು, ಆ ನಿರ್ಧಾರಕ್ಕೆ ನಾವೇನು